ಜಸ್ಪ್ರೀತ್ ಬುಮ್ರಾ ಹೇಗೆ ಡಿಸ್ಕವರ್ ಆದ್ರು ಗೊತ್ತಾ? ಎಲ್ಲ ಅಂದ್ಕೊಳ್ಳೋದು ಅವರು ಡೊಮೆಸ್ಟಿಕ್ ಅಲ್ಲಿ ಜಾಸ್ತಿ ವಿಕೆಟ್ಸ್ ತೆಗೆದು ಸೆಲೆಕ್ಟ್ ಆದ್ರು ಅಂತ. ಆದ್ರೆ ಸ್ಟೋರಿ ಬೇರೆನೇ ಇದೆ. ಬುಮ್ರಾ ಅವರಿಗೆ 5 ವರ್ಷ ಇದ್ದಾಗ ಅವರ ತಂದೆನ ಕಳ್ಕೊಳ್ತಾರೆ. ಅಮ್ಮ ಮಾತ್ರ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆರಿಯರ್ ಚೂಸ್ ಮಾಡ್ಕೊಳ್ಳಿ ಅಂತ ಅನ್ಕೋತಿದ್ರು. ಆದ್ರೆ ಬುಮ್ರಾ ಮನ್ಸೆಲ್ಲ ಕ್ರಿಕೆಟ್ ಮೇಲೆ ಇರ್ತಿತ್ತು. ತನಗೆ ಇಷ್ಟ ಆದ ಶೂಸ್ ತೆಗೆದುಕೊಡೋ ಶಕ್ತಿ ಅವರ ಮನೆಯವರಿಗೆ ಇರ್ಲಿಲ್ಲ. ಒಂದೇ ಟಿ ಶರ್ಟ್ ನ ಮತ್ತೆ ಮತ್ತೆ ವಾಶ್ ಮಾಡಿ ಹಾಕೋತಿದ್ರು. ಆದ್ರೆ ಕ್ರಿಕೆಟ್ ಮೇಲಿರೋ ಡೆಡಿಕೇಶನ್ ಮಾತ್ರ ಒಂದ್ ದಿನ ಕೂಡ ಕಡಿಮೆ ಆಗ್ಲಿಲ್ಲ. 2010ರಲ್ಲಿ ಡೊಮೆಸ್ಟಿಕ್ ಅಲ್ಲಿ ಅವಕಾಶ ಸಿಗುತ್ತೆ. ಆ ಟೈಮಲ್ಲಿ ಇಂಡಿಯನ್ ಟೀಮ್ ಅಲ್ಲಿ ಫಾಸ್ಟ್ ಬೌಲರ್ ಆಗಿ ಜಾಗ ಪಡ್ಕೋಬೇಕಂದ್ರೆ ಡೊಮೆಸ್ಟಿಕ್ ಅಲ್ಲಿ ಜಾಸ್ತಿ ವಿಕೆಟ್ಸ್ ತೆಗಿಬೇಕಿತ್ತು. ಆದ್ರೆ ಮುಂಬೈ ಇಂಡಿಯನ್ಸ್ ಕೋಚ್ ಆದ ಜಾನ್ ರೈಟ್ ಆಲೋಚನೆ ಮಾತ್ರ ಬೇರೆ ಇರ್ತಿತ್ತು. ಅವರು ಸ್ಟ್ಯಾಟ್ಸ್ ಗಿಂತ ಟ್ಯಾಲೆಂಟ್ ನ ನಂಬ್ತಿದ್ರು. ಒಂದಿನ ಅಕ್ಷರ್ ಪಟೇಲ್ ನ ಮ್ಯಾಚ್ ನೋಡೋಕೆ ಬಂದ ಜಾನ್ ರೈಟ್ ಗೆ ಅಲ್ಲಿ ಒಬ್ಬ ಬೌಲರ್ ಕಾಣಿಸಿದ್ರು. ಅವನ ಬೌಲಿಂಗ್ ಆಕ್ಷನ್ ಡಿಫರೆಂಟ್ ಮತ್ತು ಯುನೀಕ್ ಆಗಿತ್ತು. ಆ ಮ್ಯಾಚ್ ಅಲ್ಲಿ ಬುಮ್ರಾ ಹೆಚ್ಚೇನು ವಿಕೆಟ್ಸ್ ತೆಗಿಲಿಲ್ಲ. ಆದ್ರೆ ಪ್ರತಿ ಬಾಲ್ ಅದೇ ಲೈನ್ ಅದೇ ಲೆಂತ್ ಅಲ್ಲಿ ಆಗ್ತಿದ್ದ ಕನ್ಸಿಸ್ಟೆನ್ಸಿ ಮಾತ್ರ ಜಾನ್ ರೈಟ್ ನ ಇಂಪ್ರೆಸ್ ಮಾಡಿತು. ಮ್ಯಾಚ್ ಆದ್ಮೇಲೆ ಹೋಟೆಲ್ಗೆ ಹೋದ ಜಾನ್ ರೈಟ್ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಗೆ ಫೋನ್ ಮಾಡಿ ನನಗೆ ಜಸ್ಪ್ರೀತ್ ಬುಮ್ರಾ ಬೇಕು ಅಂತ ಹೇಳಿದ್ರು. ಆ ಒಂದು ಫೋನ್ ಕಾಲ್ ಇಂದ ಬುಮ್ರಾ ಜೀವನವೇ ಚೇಂಜ್ ಆಯ್ತು. ಈಗ ವರ್ಲ್ಡ್ ಕ್ರಿಕೆಟ್ ನ ಲೆಜೆಂಡರಿ ಬೌಲರ್. ನಿಮ್ಮಲ್ಲಿ ಬುಮ್ರಾ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನಷ್ಟು ವಿಡಿಯೋಸ್ಗಾಗಿ ಫಾಲೋ ಮಾಡಿ.